ಸ್ನೇಹಿತರೆ, ಪ್ರತಿಯೊಬ್ಬರು ಚಿಕನ್ ಮಟನಲ್ಲಿ ಚಾಪ್ಸ್ ಮಾಡ್ತಾರೆ. ಆದರೆ ಪ್ರಭು ಶೆಟ್ಟಿ ಇವತ್ತು ಎಗ್ಗಲ್ಲಿ ಚಾಪ್ಸ್ ಮಾಡ್ತಾ ಇದ್ದೀನಿ. ಏನಂತೀರಾ? ಅಡುಗೆನೂ ಡಿಫ್ರೆಂಟ್ ಆಗಿದೆ, ಟೇಸ್ಟು ಸಖತ್ತಾಗಿದೆ. ಮಕ್ಳಿಗೆ ಮಾಡಿಕೊಡಿ, ಅಲ್ಟಿಮೇಟ್ ಆಗಿದೆ. ಪ್ರತಿಯೊಬ್ಬರು ಟ್ರೈ ಮಾಡಿ. ಇವತ್ತು ಪ್ರತಿಯೊಬ್ಬರು ಮನೇಲಿನೋ ಎಗ್ ಚಾಪ್ಸ್ ಶುರು ಮಾಡಿ ಅದೇ ಥರ 10-15 ನಿಮಿಷದಲ್ಲಿ ಮಾಡ್ಕೋಬೋದು. ರೈಸ್ ಬೇಗ ಹೋಗಿ ಮೊಟ್ಟೆ ತಂದು ಒಂದು ಬೌಲ್ಗೆ ಹಾಕಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ರಪ ಅಂತ ಅಲ್ಲಾಡಿಸಿ ಬಿಸಿ ಕಾಯುವ ತವಾ ಮೇಲೆ 2 ಸ್ಪೂನ್ ಎಣ್ಣೆ ನೋಡಿ ಆಮ್ಲೆಟ್ ಥರ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿ, ಕ್ಲೀನಾಗಿ ಉಲ್ಟಾ ಪಲ್ಟಾ ಮಿಕ್ಸ್ ಮಾಡಿ ರೆಡಿ ಆಯಿತು ಎಗ್ ಚಾಪ್ಸ್. ಏನೇಳಿ ಎಗ್ ಚಾಪ್ಸ್ ಸೈಡ್ಗಿಡಿ. ಬಿಸಿ ಕಾಯುವ ತವಾ ಮೇಲೆ 2 ಸ್ಪೂನ್ ಎಣ್ಣೆ ಬಿಡಿ, ಸ್ವಲ್ಪ ಕಾಳು ಮೆಣಸು, ಸ್ವಲ್ಪ ಜೀರಿಗೆ, ಸೋಂಪು, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಅಷ್ಟನ್ನು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಆದ ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಪೇಸ್ಟಾಗಿ ರುಬ್ಬಿಟ್ಕೊಳ್ಳಿ. ಇನ್ನೊಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಚೂರು ಸೋಂಪು ಹಾಕಿದ ಸ್ವಲ್ಪ ಕರಿಬೇವು, ರುಬ್ಬಿರುವಂಥ ಮಸಾಲೆ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಖಾರದ ಪುಡಿ ಹಾಕಿ, ಅಷ್ಟು ಹಾಕಿದ ಮೇಲೆ ಕುದಿ ಬರುತ್ತೆ. ಆಮೇಲೆ ಐತಲ್ಲ ಎಗ್ ಚಾಪ್ಸ್, ಎಗ್ ಚಾಪ್ಸ್ ರಪ ಅಂತ ಬಿಡ್ತಾ ಇರಿ. ಫೈನಲ್ ಟಚ್ ಗೊತ್ತಲ್ವಾ? ಕೊತ್ತಂಬರಿ ಸೊಪ್ಪು ಘಮ ತಿಂದರೆ ಕಳೆದೋಗ್ತೀರಾ. ಸ್ಟವ್ ಮುಂದೆ ಏನಿತ್ತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ ಸ್ನೇಹಿತರೆ.